ನೆಕ್ಸ್ಟ್ ವರ್ಡ್ ಇಸ್ ನಿಯರ್. ನಿಯರ್ ಅಂದರೆ ಹತ್ತಿರ. ಓಕೆ, ಹತ್ತಿರ ಅಂತ, ಹತ್ತಿರ ಅಥವಾ ಬಳಿ ಅಂತ ಹೇಳ್ಬೋದು. ಸೊ ನಿಯರ್ ಇಟ್ ಶೋಸ್ ಪ್ರಾಕ್ಸಿಮಿಟಿ ಆರ್ ಕ್ಲೋಸ್ನೆಸ್, ಸಾಮೀಪ್ಯ ಅಥವಾ ನಿಕಟತೆಯನ್ನು ಇದು ತೋರಿಸುತ್ತದೆ ನಿಯರ್ ಎಂಬ ಪದ. ಈಗ ಉದಾಹರಣೆಗೆ, ದ ಸ್ಟೋರ್ ಇಸ್ ನಿಯರ್ ದ ಮಾಲ್. ಅಂಗಡಿಯು ಮಾಲ್ ಬಳಿ ಇದೆ ಅಥವಾ ಅಂಗಡಿಯು ಮಾಲ್ ಹತ್ತಿರ ಇದೆ ಅಂತ ಹೇಳ್ಬೋದು. ಐ ಲಿವ್ ನಿಯರ್ ದ ಪಾರ್ಕ್. ನಾನು ಪಾರ್ಕ್ನ ಬಳಿ ವಾಸಿಸುತ್ತಿದ್ದೇನೆ ಅಥವಾ ನಾನು ಪಾರ್ಕ್ ಹತ್ತಿರ ವಾಸಿಸುತ್ತೇನೆ ಅಂತ ಹೇಳ್ಬೋದು. ದ ಸ್ಕೂಲ್ ಇಸ್ ನಿಯರ್ ದ ಪಾರ್ಕ್. ಶಾಲೆಯು ಉದ್ಯಾನವನದ ಬಳಿ ಇದೆ ಅಥವಾ ಶಾಲೆಯು ಪಾರ್ಕ್ ಹತ್ತಿರ ಇದೆ. ಓಕೆ, ಕ್ಯಾನ್ ಯು ಸೀ ಎನ್ ಎಲಿಫೆಂಟ್ ನಿಯರ್ ದ ಟ್ರೀ? ಮರದ ಬಳಿ ಆನೆಯನ್ನು ನೋಡಬಹುದೇ? ಓಕೆ, ಮರದ ಹತ್ತಿರ ಆನೆಯನ್ನು ನೋಡಬಹುದೇ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ನಿಯರ್ ಅಂದರೆ ಹತ್ತಿರ ಅಥವಾ ಬಳಿ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಡ್ ಫಾರ್, FAR, ಫಾರ್. ಫಾರ್ ಅಂದರೆ ದೂರ ಅಂತ. ಓಕೆ, ಸೊ ಈ ಫಾರ್ ಎಂಬ ಪದ ಇಟ್ ಇಂಡಿಕೇಟ್ಸ್ ಪೊಸಿಷನ್ ಅಟ್ ಅ ಡಿಸ್ಟೆನ್ಸ್. ದೂರದಲ್ಲಿರುವ ಸ್ಥಾನವನ್ನು ಇದು ಸೂಚಿಸುತ್ತದೆ. ಈಗ ಉದಾಹರಣೆಗೆ, ದ ಮೌಂಟೇನ್ ಇಸ್ ಫಾರ್ ಫ್ರಮ್ ಹಿಯರ್. ಪರ್ವತವು ಇಲ್ಲಿಂದ ಬಹಳ ದೂರದಲ್ಲಿದೆ. ದ ಸ್ಕೂಲ್ ಇಸ್ ನಾಟ್ ಫಾರ್. ಶಾಲೆ ಬಹಳ ದೂರದಲ್ಲಿಲ್ಲ. ದ ಸ್ಟೋರ್ ಇಸ್ ನಾಟ್ ಫಾರ್ ಫ್ರಮ್ ಹಿಯರ್. ಅಂಗಡಿ ಇಲ್ಲಿಂದ ಬಹಳ ದೂರದಲ್ಲಿಲ್ಲ. ದ ಬೀಚ್ ಇಸ್ ಫಾರ್ ಬಟ್ ವಿ ಕ್ಯಾನ್ ಡ್ರೈವ್ ದೇರ್. ಅಂದರೆ ಬೀಚ್ ಅಂದರೆ ಕಡಲ ತೀರವು ಅಂತ. ಓಕೆ, ಸೊ ಬೀಚ್ ದೂರದಲ್ಲಿದೆ ಆದರೆ ನಾವು ಅಲ್ಲಿಗೆ ಚಲನೆ ಮಾಡಬಹುದು. ಅರ್ಥ ಆಯ್ತಾ? ಸೊ ನಿಯರ್ ಆಯಿತು, ಫಾರ್ ಆಯಿತು. ಈಗ ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ಟು ಅಂತ. ನೆಕ್ಸ್ಟ್ ಟು ಅಂದರೆ ಮುಂದೆ ಅಂತ ಹೇಳ್ಬೋದು. ಓಕೆ, ಅಥವಾ ಸಾರಿ, ನೆಕ್ಸ್ಟ್ ಟು ಅಂದರೆ ಪಕ್ಕದಲ್ಲಿ ಅಂತ ಹೇಳ್ಬೋದು. ಉದಾಹರಣೆಗೆ, ಪುಟ್ ದ ಬುಕ್ ನೆಕ್ಸ್ಟ್ ಟು ದ ಕಂಪ್ಯೂಟರ್. ಪುಸ್ತಕವನ್ನು ಕಂಪ್ಯೂಟರ್ ಪಕ್ಕದಲ್ಲಿ ಇರಿಸಿ. ಮೈ ಹೌಸ್ ಇಸ್ ನೆಕ್ಸ್ಟ್ ಟು ದ ಬ್ಲೂ ಒನ್. ನನ್ನ ಮನೆ ನೀಲಿ ಮನೆಯ ಪಕ್ಕದಲ್ಲಿದೆ. ದ ಬೇಕ್ರಿ ಇಸ್ ನೆಕ್ಸ್ಟ್ ಟು ದ ಕಾಫಿ ಶಾಪ್. ಬೇಕ್ರಿ ಕಾಫಿ ಅಂಗಡಿಯ ಪಕ್ಕದಲ್ಲಿದೆ. ದ ಪ್ಲೇಗ್ರೌಂಡ್ ಇಸ್ ಲೊಕೇಟೆಡ್ ನೆಕ್ಸ್ಟ್ ಟು ದ ಲೈಬ್ರರಿ. ಆಟದ ಮೈದಾನವು ಗ್ರಂಥಾಲಯದ ಪಕ್ಕದಲ್ಲಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಟು ಅಂದರೆ ಪಕ್ಕದಲ್ಲಿ ಅಂತ ಅರ್ಥ ಬರುತ್ತೆ. ಓಕೆ.